ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ PUC ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ನ ಪ್ರಿಪೋಸಿಷನ್ ಅನ್ನೋಕ್ಕಂತಹ ಒಂದು ಗ್ರಾಮರ್ ಸೆಕ್ಷನ್ನ ಬಗ್ಗೆ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೆಯದಾಗಿ ಪ್ರಿಪೋಸಿಷನ್ ಆಫ್ ಟೈಮ್. ಪ್ರಿಪೋಸಿಷನನ್ನು ಟೈಮನ್ನು ಹೇಳಬೇಕಾದ್ರೆ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. Preposition of time are used to tell the time when an event or activity takes place. Preposition of time ಅನ್ನು ನಾವು ಒಂದು ಈವೆಂಟ್ ಅಥವಾ ಒಂದು ಕ್ರಿಯೆ ನಡೆದ ಸಂದರ್ಭ ಮತ್ತು ಆ ಜಾಗವನ್ನು ಹೇಳಬೇಕಾದ್ರೆ ಪ್ರಿಪೊಸಿಷನ್ ಆಫ್ ಟೈಮನ್ನು ಯೂಸ್ ಮಾಡ್ತೀವಿ. ಈ ಒಂದು ಟ್ರಯಾಂಗಲ್ನ ಒಂದು ಡಯಾಗ್ರಾಮನ್ನು ನೋಡಿ ನೀವು ಇದನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಈ ಟ್ರಯಾಂಗಲನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಅಟ್, ಆನ್, ಎಟ್. ಅಟ್ ಅನ್ನೋಕ್ಕಂಥದ್ದು ತುಂಬಾ ನ್ಯಾರೋ ಆಗಿದೆ, ಆನ್ ಅನ್ನೋಕ್ಕಂಥದ್ದು ಮೀಡಿಯಮ್ ಆಗಿದೆ ಮತ್ತು ಇನ್ ಅನ್ನೋಕ್ಕಂಥದ್ದು ತುಂಬ ವೈಡ್ ಆಗಿ ಇದೆ. ಇದರ ಅರ್ಥ ನಾವು ಅಟ್ಟನ್ನು ಟೈಮ್ ಅಥವಾ ಹವರ್ನ ಹೇಳಬೇಕಾದ್ರೆ ಬಳಸ್ತೀವಿ, ಆನನ್ನು ಒಂದು ಡೇ ಅಥವಾ ಡೇಸ್ನಲ್ಲಿ ಹೇಳಬೇಕಾದ್ರೆ ಬಳಸ್ತೀವಿ ಮತ್ತು ಇನ್ ಅನ್ನೋಕ್ಕಂಥದ್ದು ತುಂಬ ವೈಡ್ ಆಗಿರೋದ್ರಿಂದ ಸೆಂಚುರಿಯನ್ನು ಹೇಳಬೇಕಾದ್ರೆ, ಡೆಕ್ಯಾಡನ್ನು ಹೇಳಬೇಕಾದ್ರೆ, ಇಯರ್ಸನ್ನು ಹೇಳಬೇಕಾದ್ರೆ ಮತ್ತು ಮಂತ್ಸನ್ನು ಹೇಳಬೇಕಾದ್ರೆ, ಹೀಗೆ ವೈಡ್ ಟೈಮನ್ನು ಹೇಳಬೇಕಾದ್ರೆ ನಾವು ಇನ್ ಅನ್ನೋಕ್ಕಂತಹ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಇದನ್ನು ಈಗ ಎಕ್ಸಾಂಪಲ್ಗಳ ಮೂಲಕ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಫಾರ್ ಅಟ್ ಪ್ರಿಪೋಸಿಷನ್. ಐ ಗೆಟ್ ಅಪ್ ಅಟ್ 5 o'clock. ನಾನು 5 ಗಂಟೆಗೆ ಎದ್ದೇಳ್ತೀನಿ. ಇಲ್ಲಿ ಕರೆಕ್ಟಾದ ಪ್ರಾಪರಾದ ಟೈಮ್ ಇದೆ 5 o'clock. ನೆಕ್ಸ್ಟ್, ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟೆಡ್ ಅಟ್ 3:30 PM. ಇಲ್ಲೂ ಕೂಡ ಇಂಗ್ಲೀಷ್ ಕ್ಲಾಸ್ ಅನ್ನೋಕ್ಕಂಥದ್ದು 10:30ಕ್ಕೇ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸಾಕ್ಟ್ ಟೈಮನ್ನು ಹೇಳ್ತಾ ಇದ್ದೀವಿ. ಆದ್ದರಿಂದ ನಾವು ಅಟ್ ಅನ್ನೋಕ್ಕಂತಹ ಒಂದು ಪ್ರಿಪೋಸಿಷನ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ದೆನ್ ಎಕ್ಸಾಂಪಲ್ ಫಾರ್ ಆನ್ ಪ್ರಿಪೋಸಿಷನ್. ಐ ವಿಲ್ ಮೀಟ್ ಯು ಆನ್ ಸಂಡೇ. ನಾನು ನಿನ್ನನ್ನು ಭಾನುವಾರ ಮೀಟ್ ಮಾಡ್ತೀನಿ. ನಾನು ಮೊದಲೇ ಹೇಳಿದ ರೀತಿ ಆನನ್ನು ಡೇ ಅಥವಾ ಡೇಸನ್ನು ಹೇಳಬೇಕಾದ್ರೆ ಬಳಸ್ತೀವಿ. ಇಲ್ಲಿ ನಾವು ಭಾನುವಾರ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೊರತು ಪ್ರಾಪರಾದ ಟೈಮನ್ನು ಹೇಳ್ತಾ ಇಲ್ಲ. ಎರಡನೆಯ ಎಕ್ಸಾಂಪಲ್, ಹಿಸ್ ಬರ್ತ್ಡೇ ಆನ್ ಮಾರ್ಚ್ 27th. ಇಲ್ಲೂ ಕೂಡ ಮಾರ್ಚ್ 27th ಅವನ ಬರ್ತ್ಡೇ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ಎಕ್ಸಾಕ್ಟ್ ಟೈಮ್ ಅಥವಾ ಹವರನ್ನು ಹೇಳ್ತಾ ಇಲ್ಲ, ಆದ್ದರಿಂದ ನಾವು ಇಲ್ಲಿ ಆನ್ ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದೀವಿ. ದೆನ್ ಎಕ್ಸಾಂಪಲ್ ಫಾರ್ ಇನ್ ಪ್ರಿಪೋಸಿಷನ್. ಈಗ ಇನ್ ಪ್ರಿಪೋಸಿಷನ್ಗೆ ಎಕ್ಸಾಂಪಲನ್ನು ನೋಡೋಣ. ಮೊದಲನೇ ಎಕ್ಸಾಂಪಲ್, ವಿ ಆರ್ ಲೀವಿಂಗ್ ಇನ್ 21st century. ನಾನು ಆಗಲೇ ಹೇಳಿದೆ ಇನ್ ಅನ್ನೋಕ್ಕಂಥದ್ದನ್ನ ವೈಡ್ ಟೈಮನ್ನು ಹೇಳಬೇಕಾದ್ರೆ ಬಳಸ್ತೀವಿ ಅಂತ. ಇಲ್ಲಿ ಒಂದು ಸೆಂಚುರಿಯನ್ನೇ ನಾವು ಹೇಳ್ತಾ ಇದ್ದೀವಿ. ಇದರ ಟೈಮ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ, ಆದ್ದರಿಂದ ನಾವು ಇನ್ ಅನ್ನೋಕ್ಕಂಥ ಪ್ರಿಪೋಸಿಷನ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ದ ಮ್ಯೂಸಿಕ್ ವಾಸ್ ಗ್ರೇಟ್ ಇನ್ 80s. 80ರ ದಶಕದಲ್ಲಿ ಮ್ಯೂಸಿಕ್ ಅನ್ನೋಕ್ಕಂಥದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ಪ್ರಾಪರ್ ಆಗಿರೋಕ್ಕಂತಹ ಟೈಮ್ ಅಥವಾ ಡೇನ ಹೇಳ್ತಾ ಇಲ್ಲ, ಅದರ ಬದಲಾಗಿ ಡೆಕರ್ಡ್ಸನ್ನು ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ವಿಲಿಯಮ್ ಶೇಕ್ಸ್ಪಿಯರ್ ವಾಸ್ ಬಾರ್ನ್ ಇನ್ 1564. ವಿಲಿಯಮ್ ಶೇಕ್ಸ್ಪಿಯರ್ ಅವರು 1564ರಲ್ಲಿ ಜನಿಸಿದರು ಅಂತ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಡೇಯನ್ನಾಗಲಿ ಅಥವಾ ಟೈಮನ್ನಾಗಲಿ ಹೇಳ್ತಾ ಇಲ್ಲ, ಆದ್ದರಿಂದ ನಾವು ಇಲ್ಲಿ ಇನ್ ಅನ್ನೋಕ್ಕಂಥ ಪ್ರಿಪೋಸಿಷನನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲನ್ನು ನೀವು ನೋಡ್ಬೋದು. ಹಿಸ್ ಬರ್ತ್ಡೇ ಇನ್ ಮಾರ್ಚ್. ಇಲ್ಲಿ ನಾವು ಅವನ ಬರ್ತ್ಡೇ ಮಾರ್ಚ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವೋ ಹೊರತು ಯಾವ ಡೇಟ್ನಲ್ಲಿ ಇದೆ ಅಥವಾ ಯಾವ ಟೈಮ್ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಟೈಮ್ ಅಥವಾ ಡೇ ಇಲ್ಲ, ಅದರ ಬದಲಾಗಿ ಒಂದು ಮಂತ್ ಇದೆ, ಆದ್ದರಿಂದ ನಾವು ಇನ್ ಅನ್ನೋಕ್ಕಂತಹ ಪ್ರಿಪೋಸಿಷನ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಈಗ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸನ್ನು ನೋಡೋಣ. ಈ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅನ್ನೋಕ್ಕಂಥದ್ದು ಯಾವ ಜಾಗದಲ್ಲಿದೆ ಅನ್ನೋಕ್ಕಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ.
ಈ ಕಾಮನ್ ಆಗಿ ಎರಡು ಆಬ್ಜೆಕ್ಟ್ಗಳಿವೆ. ಮೊದಲನೆಯದು ಒಂದು ಬಾಲ್ ಆದರೆ ಎರಡನೆಯದು ರೆಕ್ಟ್ಯಾಂಗಲ್. ಇವೆರಡರ ಪೊಸಿಷನನ್ನು ನೋಡಿ ನಾವು ಪ್ರಿಪೊಸಿಷನ್ ಆಫ್ ಪ್ಲೇಸನ್ನು ಹೇಳ್ತಾ ಹೋಗ್ತೇವೆ. ನೀವು ಮೊದಲನೆಯ ಪಿಕ್ಚರನ್ನು ನೋಡ್ಬೋದು. ಇಲ್ಲಿ ಬಾಲ್ ರೆಕ್ಟ್ಯಾಂಗಲ್ನ ಮೇಲೆ ಇದೆ, ಬಟ್ ಆ ಒಂದು ರೆಕ್ಟ್ಯಾಂಗಲ್ಗೆ ಟಚ್ ಆಗಿಲ್ಲ. ಆದ್ದರಿಂದ ನಾವು ಓವರ್ ಅಂತ ಕರಿತೀವಿ. ಸೆಕೆಂಡ್ ಪಿಕ್ಚರ್ನಲ್ಲಿ ನೋಡ್ಬೋದು ಎಬೋವ್. ಆ ಒಂದು ರೆಕ್ಟ್ಯಾಂಗಲ್ನ ಮೇಲೆ ಇದೆ ಆ ಒಂದು ಬಾಲ್, ಆದರೆ ತುಂಬ ಡಿಸ್ಟೆನ್ಸ್ ಇದೆ, ಆದ್ದರಿಂದ ನಾವು ಎಬೋವ್ ಅಂತ ಕರಿತೀವಿ. ನೆಕ್ಸ್ಟ್ ಆನ್. ಇಲ್ಲಿ ಆ ಒಂದು ರೆಕ್ಟ್ಯಾಂಗಲ್ನ ಮೇಲೆ ಆ ಬಾಲ್ ಇದೆ, ಆದ್ದರಿಂದ ಇದನ್ನು ಆನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ ಫ್ರಂಟ್. ಆ ಒಂದು ರೆಕ್ಟ್ಯಾಂಗಲ್ನ ಮುಂದೆ ಬಾಲ್ ಇದೆ, ಆದ್ದರಿಂದ ಇದನ್ನು ಇನ್ ಫ್ರಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಿಸೈಡ್. ಆ ಒಂದು ರೆಕ್ಟ್ಯಾಂಗಲ್ನ ಪಕ್ಕದಲ್ಲಿ ಬಾಲ್ ಇದೆ, ಆದ್ದರಿಂದ ಇದನ್ನು ಬಿಸೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಿಲೋ ಅಂತ ಇದೆ. ಆ ಒಂದು ರೆಕ್ಟ್ಯಾಂಗಲ್ನ ಕೆಳಗೆ ಆ ಬಾಲ್ ಇದೆ, ಆದರೆ ಅದರ ನಡುವೆ ಡಿಸ್ಟೆನ್ಸ್ ಇದೆ, ಆದ್ದರಿಂದ ಅದನ್ನು ಬಿಲೋ ಅಂತೀವಿ. ಆ ಒಂದು ರೆಕ್ಟ್ಯಾಂಗಲ್ಗೆ ಕೆಳಗಡೆಯಿಂದ ಬಾಲ್ ಟಚ್ ಆಗಿದ್ರೆ ಅದನ್ನು ಅಂಡರ್ ಅಂತ ಕರಿತೀವಿ. ಅದನ್ನು ನೀವು ನೆಕ್ಸ್ಟ್ ಪಿಕ್ಚರಲ್ಲಿ ನೋಡ್ಬೋದು. ಕೊನೆಯ ಪಿಕ್ಚರ್ ಬಿಹೈಂಡ್. ಆ ಒಂದು ರೆಕ್ಟ್ಯಾಂಗಲ್ನ ಹಿಂದೆ ಆ ಬಾಲ್ ಇದೆ, ಆ ಬಾಲ್ನ ಪೊಸಿಷನ್ ಹಿಂದೆ ಇರೋದ್ರಿಂದ ಬಿಹೈಂಡ್ ಅಂತ ಕರಿತೀವಿ. ಎಲ್ಲ ಪಿಕ್ಚರಲ್ಲೂ ಕೂಡ ಆ ಬಾಲ್ನ ಪೊಸಿಷನನ್ನು ನೋಡಿ ಅದು ಯಾವ ಪ್ರಿಪೊಸಿಷನ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್ ಪ್ರಿಪೊಸಿಷನ್ ಆಫ್ ಮೂಮೆಂಟ್. ಇಲ್ಲಿ ಒಂದು ಸ್ನೇಕ್ ಇದೆ, ಅದರ ಮೂಮೆಂಟನ್ನು ನೋಡಿ ನಾವು ಪ್ರಿಪೊಸಿಷನ್ ಆಫ್ ಮೂಮೆಂಟನ್ನು ಡಿಸೈಡ್ ಮಾಡ್ಬೋದು. ಮೊದಲನೇ ಪಿಕ್ಚರ್ನಲ್ಲಿ ನೀವು ನೋಡ್ಬೋದು ಒಂದು ಸ್ನೇಕ್ ಎರಡು ಬಾಕ್ಸ್ಗಳನ್ನು ಅಡ್ಡಲಾಗಿ ದಾಟಿ ಹೋಗ್ತಾ ಇದೆ, ಅದನ್ನು ನಾವು ಎಕ್ರಾಸ್ ಅಂತ ಕರಿತೀವಿ. ಎರಡನೆಯ ಪಿಕ್ಚರನ್ನು ನೋಡ್ಬೋದು. ಆ ಒಂದು ಸ್ನೇಕ್ ಆ ಒಂದು ಬಾಕ್ಸನ್ನು ಬಳಸಿಕೊಂಡು ಬರ್ತಾ ಇದೆ, ಮೀನ್ಸ್ ಆ ಬಾಕ್ಸಿನ ಸುತ್ತ ಬರ್ತಾ ಇದೆ, ಅದನ್ನು ನಾವು ಅರೌಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರಲ್ಲಿ ನೀವು ನೋಡ್ಬೋದು ಅವೇ ಫ್ರಮ್. ಅದು ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ಹೋಗ್ತಾ ಇದೆ, ಇದನ್ನು ನಾವು ಅವೇ ಫ್ರಮ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ನೋಡ್ಬೋದು ಡೌನ್ ಅಂತ ಇದೆ. ಆ ಒಂದು ಸ್ನೇಕ್ ಮೇಲಿನಿಂದ ಕೆಳಗಡೆಗೆ ಬರ್ತಾ ಇದೆ, ಇದನ್ನು ನಾವು ಡೌನ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ನೋಡ್ಬೋದು ಆ ಒಂದು ಸ್ನೇಕ್ ಆ ಒಂದು ಬಾಕ್ಸ್ನ ಒಳಗಡೆ ಹೋಗ್ತಾ ಇದೆ, ಈ ಒಂದು ಮೂಮೆಂಟನ್ನು ನಾವು ಇಂಟು ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರನ್ನು ನೀವು ನೋಡ್ಬೋದು. ಆ ಒಂದು ಸ್ನೇಕ್ ಆ ಬಾಕ್ಸ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಜಂಪ್ ಮಾಡ್ತಾ ಇದೆ, ಈ ಒಂದು ಮೂಮೆಂಟನ್ನು ನಾವು ಆಫ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರಲ್ಲಿ ನೀವು ಗಮನಿಸ್ಬೋದು ಆ ಒಂದು ಸ್ನೇಕ್ ಕೆಳಗಡೆಯಿಂದ ಆ ಒಂದು ಬಾಕ್ಸ್ನ ಮೇಲ್ಗಡೆಗೆ ಜಂಪ್ ಮಾಡ್ತಾ ಇದೆ, ಇದನ್ನು ನಾವು ಇಂಟು ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರನ್ನು ನೋಡ್ಬೋದು. ಆ ಒಂದು ಸ್ನೇಕ್ ಆ ಒಂದು ಕಾಟನ್ ಬಾಕ್ಸ್ನಿಂದ ಹೊರಗಡೆ ಬರ್ತಾ ಇದೆ, ಈ ಒಂದು ಮೂಮೆಂಟನ್ನು ನಾವು ಔಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ಗಮನಿಸ್ಬೋದು, ನಾನು ಆಗಲೇ ಹೇಳಿದ ರೀತಿ ಓವರ್. ಆ ಒಂದು ಸ್ನೇಕ್ ಆ ಬಾಕ್ಸ್ನ ಟಚ್ ಮಾಡದ ರೀತಿ ಆ ಬಾಕ್ಸ್ನ ಮೇಲೆ ಹಾರಿ ಹೋಗ್ತಾ ಇದೆ, ಇದನ್ನು ನಾವು ಓವರ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ ಪಾಸ್ಟ್. ಈ ಒಂದು ಪಿಕ್ಚರ್ನಲ್ಲಿ ಈ ಒಂದು ಸ್ನೇಕ್ ಆ ಒಂದು ಬಾಕ್ಸ್ನ ಬಳಸಿಕೊಂಡು ಹೋಗ್ತಾ ಇದೆ, ಇದನ್ನು ನಾವು ಪಾಸ್ಟ್ ಮೂಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನ ನೀವು ಗಮನಿಸ್ಬೋದು ಥ್ರೋತ್ ಅಂತ ಇದೆ. ಆ ಒಂದು ಸ್ನೇಕ್ ಆ ಬಾಕ್ಸ್ನ ಮುಖಾಂತರ ಆ ಬಾಕ್ಸ್ನ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ, ಇದನ್ನು ನಾವು ಥ್ರೋತ್ ಇದರ ಮೂಲಕ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನ ನೀವು ಗಮನಿಸ್ಬೋದು ಅಂಡರ್ ಅಂತ ಇದೆ. ಈ ಒಂದು ಸ್ನೇಕ್ ಆ ಒಂದು ಬಾಕ್ಸ್ನ ಕೆಳಗಡೆಯ ಭಾಗದಿಂದ ಹೊರಗಡೆ ಬರ್ತಾ ಇದೆ, ಇದನ್ನು ನಾವು ಅಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ನಲ್ಲಿ ಆ ಒಂದು ಸ್ನೇಕ್ ಕೆಳಗಡೆಯಿಂದ ಮೇಲ್ಗಡೆಗೆ ಆ ಒಂದು ಬಾಕ್ಸ್ನ ಹತ್ಕೊಂಡು ಹೋಗ್ತಾ ಇದೆ, ಇದನ್ನು ನಾವು ಅಪ್ ಮೂಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಕ್ಚರ್ ಕೊನೆಯ ಪಿಕ್ಚರ್ನಲ್ಲಿ ನೀವು ನೋಡ್ಬೋದು ಆ ಒಂದು ಸ್ನೇಕ್ ಯಾವುದೋ ಒಂದು ಜಾಗದಿಂದ ಆ ಒಂದು ಬಾಕ್ಸ್ನ ಕಡೆ ಬರ್ತಾ ಇದೆ, ಇದನ್ನು ನಾವು
ಟುವರ್ಡ್ ಅಂತ ಕರಿತೀವಿ. ನಿಮಗೆ ಪ್ರಿಪೋಸಿಷನ್ ಆಫ್ ಮೂಮೆಂಟ್ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ಗೆ ಹೋಗ್ತಾ ಇದ್ದೀನಿ. ನಾವು ಇಲ್ಲಿಯವರೆಗೆ ಕಲಿತ ಪ್ರಿಪೋಸಿಷನ್ನ ಜೊತೆಗೆ ಈ ಒಂದು ಪ್ರಿಪೋಸಿಷನ್ಗಳನ್ನು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆಫ್, ಈ ಆಫ್ ಅನ್ನಕ್ಕಂಥದ್ದು ಯ, ನ ಅಥವಾ ರ ಅನ್ನಕ್ಕಂತಹ ಕನ್ನಡ ಮೀನಿಂಗನ್ನು ನೀಡುತ್ತೆ. ನೀವು ಎಕ್ಸಾಂಪಲನ್ನು ಇಲ್ಲಿ ನೀವು ನೋಡ್ಬೋದು. ಎಂಪ್ಲಾಯಿ ಆಫ್ ಆನ್ IT ಕಂಪನಿ, ಆ ಒಂದು IT ಕಂಪನಿಯ ಎಂಪ್ಲಾಯಿ ಇವನು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲನ್ನು ನೀವು ನೋಡ್ಬೋದು. ಲೀಡರ್ ಆಫ್ ಪೀಪಲ್, ಅವನು ಜನರ ನಾಯಕ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ನಾವು ಆಫ್ ಅನ್ನಕ್ಕಂಥ ಪ್ರಿಪೋಸಿಷನನ್ನು ಇವೆರಡು ಎಕ್ಸಾಂಪಲ್ಗಳಲ್ಲಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬೈ, ಬೈ ಅಂದರೆ ಇಂದ ಅನ್ನಕ್ಕಂತಹ ಕನ್ನಡ ಮೀನಿಂಗನ್ನು ನೀಡುತ್ತೆ. ಇದರ ಎಕ್ಸಾಂಪಲನ್ನು ನೀವು ಕೆಳಗಡೆ ನೋಡ್ಬೋದು. ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಇಸ್ ರಿಟನ್ ಬೈ ಜೊಮೊ ಕೆನಿಯಾಟಾ. ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಎಂಬಕ್ಕಂಥ ಪಾಠವು ಜೊಮೊ ಕೆನಿಯಾಟಾ ರವರಿಂದ ಬರೆಯಲ್ಪಟ್ಟಿತು. ಆದ್ದರಿಂದ ನಾವು ಇಲ್ಲಿ ಬೈ ಅನ್ನಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಿಪೋಸಿಷನ್ ಟು, ಟು ಅನ್ನಕ್ಕಂಥದ್ದು ಗೆ ಅನ್ನಕ್ಕಂಥ ಕನ್ನಡ ಮೀನಿಂಗನ್ನು ನೀಡುತ್ತೆ. ನೀವು ಇಲ್ಲಿ ಎಕ್ಸಾಂಪಲನ್ನು ನೋಡ್ಬೋದು. ರಾಮ ಗೋ ಟು ಮಾರ್ಕೆಟ್, ರಾಮ ಮಾರ್ಕೆಟಿಗೆ ಹೋದ. ಎಲ್ಲಿಗೆ ಹೋದ ಅವನು? ಮಾರ್ಕೆಟಿಗೆ. ಇಲ್ಲಿ ಗೆ ಅನ್ನೋ ಮೀನಿಂಗ್ ಬರ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲನ್ನು ನೀವು ನೋಡ್ಬೋದು. ಫ್ರಮ್, ಫ್ರಮ್ ಅನ್ನಕ್ಕಂಥದ್ದು ಇಂದ ಅಥವಾ ನಿಂದ ಎಂಬಕ್ಕಂತಹ ಕನ್ನಡ ಮೀನಿಂಗನ್ನು ನೀಡುತ್ತೆ. ಇಲ್ಲಿ ಎಕ್ಸಾಂಪಲನ್ನು ನೀವು ನೋಡ್ಬೋದು. ಎ ಲೆಟರ್ ಕೇಮ್ ಫ್ರಮ್ ಮೈಸೂರ್, ಆ ಒಂದು ಲೆಟರ್ ಮೈಸೂರಿನಿಂದ ಬಂದಿತು. ಎಲ್ಲಿಂದ ಬಂತು ಅದು? ಮೈಸೂರಿನಿಂದ. ಇಲ್ಲಿ ಫ್ರಮ್ ಅನ್ನಕ್ಕಂಥದ್ದು ಇಂದ ಎಂಬ ಮೀನಿಂಗನ್ನು ನೀಡ್ತಾ ಇದೆ. ನೆಕ್ಸ್ಟ್ ಪ್ರಿಪೋಸಿಷನ್ ವಿತ್, ವಿತ್ ಅನ್ನಕ್ಕಂಥ ಪ್ರಿಪೋಸಿಷನ್ ಜೊತೆಗೆ ಎಂಬಕ್ಕಂಥ ಕನ್ನಡ ಮೀನಿಂಗನ್ನು ನೀಡುತ್ತೆ. ಎಕ್ಸಾಂಪಲನ್ನು ನೀವು ನೋಡ್ಬೋದು. ರಾಮ ಈಸ್ ಡ್ಯಾನ್ಸಿಂಗ್ ವಿತ್ ಹಿಸ್ ಪಾರ್ಟ್ನರ್, ರಾಮ್ ಅವನ ಪಾರ್ಟ್ನರ್ನ ಜೊತೆ ಡ್ಯಾನ್ಸನ್ನು ಮಾಡ್ತಾ ಇದ್ದ. ಇಲ್ಲಿ ರಾಮ ಅವನ ಪಾರ್ಟ್ನರ ಜೊತೆ ಅಂತ ಹೇಳ್ತಾ ಇರೋದ್ರಿಂದ ನಾವು ವಿತ್ ಅನ್ನಕ್ಕಂಥ ಪ್ರಿಪೋಸಿಷನನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಅಪಾನ್, ಅಪಾನ್ ಅನ್ನಕ್ಕಂಥ ಪ್ರಿಪೋಸಿಷನ್ ಮೇಲೆ ಎಂಬಕ್ಕಂಥ ಕನ್ನಡ ಮೀನಿಂಗನ್ನು ನೀಡುತ್ತೆ. ಇದರ ಎಕ್ಸಾಂಪಲನ್ನು ನೀವು ಕೆಳಗಡೆ ನೋಡ್ಬೋದು. ಶಿ ವಾಸ್ ಸೀಟೆಡ್ ಅಪಾನ್ ಎ ಚೇರ್, ಅವಳು ಚೇರ್ನ ಮೇಲೆ ಕೂತಿದ್ದಾಳೆ. ನೆಕ್ಸ್ಟ್ ಎಕ್ಸಾಂಪಲನ್ನು ನೀವು ನೋಡ್ಬೋದು. ಅಂಟಿಲ್ ಅಂದರೆ ವರೆಗೆ ಅಥವಾ ತನಕ ಎಂಬಕ್ಕಂಥ ಮೀನಿಂಗನ್ನು ನೀಡುತ್ತೆ. ಇದರ ಅರ್ಥ ಆ ಒಂದು ಆ್ಯಕ್ಟಿವಿಟಿ ಅಥವಾ ಈವೆಂಟ್ ಅನ್ನಕ್ಕಂಥದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಂಬಕ್ಕಂಥ ಮೀನಿಂಗನ್ನು ಕೊಡುತ್ತೆ. ಇಲ್ಲಿ ಎಕ್ಸಾಂಪಲನ್ನು ನೋಡಿ. ವಿ ಪ್ಲೇಯಿಡ್ ಚೆಸ್ ಅಂಟಿಲ್ ಮಿಡ್ ನೈಟ್, ಅವರು ಮಿಡ್ ನೈಟ್ ಆದರೂ ಕೂಡ ಚೆಸ್ಸನ್ನು ಆಡ್ತಾನೆ ಇದ್ದರು. ನೆಕ್ಸ್ಟ್ ಪ್ರಿಪೋಸಿಷನ್ ಫಾರ್, ಫಾರ್ ಅಂದರೆ ಸಲುವಾಗಿ, ಇದಕ್ಕಾಗಿ ಅಥವಾ ಇದಕ್ಕೋಸ್ಕರ ಎಂಬಕ್ಕಂತಹ ಕನ್ನಡ ಮೀನಿಂಗ್ಗಳನ್ನು ನೀಡ್ತವೆ. ಇದರ ಎಕ್ಸಾಂಪಲನ್ನು ನೀವು ಇಲ್ಲಿ ಕೆಳಗಡೆ ನೋಡ್ಬೋದು. ಐ ಬೇಕ್ಡ್ ಎ ಕೇಕ್ ಫಾರ್ ಯುವರ್ ಬರ್ತ್ಡೇ, ನಾನು ನಿನ್ನ ಬರ್ತ್ಡೇಗೋಸ್ಕರ ಈ ಒಂದು ಕೇಕನ್ನು ಮಾಡಿದ್ದೆ. ನೆಕ್ಸ್ಟ್ ಪ್ರಿಪೋಸಿಷನ್ಗಳನ್ನ ನೀವು ನೋಡ್ಬೋದು. ಆಫ್ಟರ್, ಆಫ್ಟರ್ ಅನ್ನಕ್ಕಂಥ ಪ್ರಿಪೋಸಿಷನ್ ನಂತರ ಎಂಬಕ್ಕಂಥ ಕನ್ನಡ ಮೀನಿಂಗನ್ನು ನೀಡುತ್ತೆ. ಬಿಫೋರ್ ಅನ್ನಕ್ಕಂಥದ್ದು ಮೊದಲು ಎಂಬಕ್ಕಂಥ ಕನ್ನಡ ಮೀನಿಂಗನ್ನು ನೀಡುತ್ತೆ. ಕೊನೆಯದಾಗಿ ಅಬೌಟ್ ಅನ್ನಕ್ಕಂಥದ್ದು ಒಂದು ವಿಷಯದ ಕುರಿತು ಹೇಳುವಾಗ ಅಬೌಟ್ ಎಂಬಕ್ಕಂಥ ಪ್ರಿಪೋಸಿಷನ್ನ ನಾವು ಯೂಸ್ ಮಾಡ್ತೀವಿ. ಈಗ ನಾವು ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. Fill in the blanks with appropriate prepositions given in the brackets. ನಿಮ್ಮ ಎಕ್ಸಾಮ್ನಲ್ಲೂ ಕೂಡ ಇದೇ ರೀತಿ ಕ್ವಶನ್ ಇರುತ್ತೆ. ಈಗ ಕ್ವಶನ್ಗೆ ಹೋಗೋಣ. ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ ಡ್ಯಾಶ್ ದ ವ್ಯಾಲಿ ಆಫ್ ಮೌಂಟೇನ್ ಸಮ್ 1500 miles ಡ್ಯಾಶ್ ಹೋಮ್. ಇಲ್ಲಿ ಕೆಳಗಡೆ 3 ಆಪ್ಷನ್ಗಳನ್ನು ನೀಡಿದ್ದಾರೆ. ಆನ್, ಫ್ರಮ್, ಇನ್. ಈಗ ನಾವು ಮೊದಲನೆಯ ಬ್ಲ್ಯಾಂಕ್ಗೆ ಆನನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ಒಂದು ಬಿಗ್ ಸಿಟಿ ಆ ಒಂದು ವ್ಯಾಲಿ ಆಫ್ ಮೌಂಟೇನ್ನಲ್ಲಿ ಇತ್ತು.
ಆ ಒಂದು ವ್ಯಾಲಿ ಆಫ್ ಮೌಂಟೇನ್ ಅನ್ನಕ್ಕಂಥದ್ದು ತುಂಬಾ ವೈಡ್ ಮೀನ್ಸ್ ವಿಶಾಲವಾಗಿರ್ತದೆ. ನಾನು ಆಗಲೇ ಹೇಳಿದ ರೀತಿ ವೈಡ್ ಪ್ಲೇಸ್ಗಳು ಟೈಮ್ ಇದ್ದಾಗ ನಾವು ಇನ್ನನ್ನು ಯೂಸ್ ಮಾಡಬೇಕು. ಆದ್ದರಿಂದ ಮೊದಲನೆಯ ಬ್ಲ್ಯಾಂಕ್ಗೆ ಆನ್ಸರ್ ಆಗುತ್ತೆ ಇನ್. ಸೆಕೆಂಡ್ ಲೈನ್ ಸಮ್ 1500 ಮೈಲ್ಸ್ ಡ್ಯಾಶ್ ಹೋಮ್. ಇಲ್ಲಿ ನಾವು ಫ್ರಮ್ ಅನ್ನಕ್ಕಂಥ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಯಾಕೆ ಅಂದರೆ ಅವರ ಮನೆ 1500 ಮೈಲ್ಸ್ ಇತ್ತು. ಎಲ್ಲಿಂದ? ಅವರ ಮನೆಯಿಂದ. ಇಂದ ಎಂಬ ಮೀನಿಂಗ್ ಬರಬೇಕು ಅಂದರೆ ಫ್ರಮ್ ಅನ್ನಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಆದ್ದರಿಂದ ಸೆಕೆಂಡ್ ಬ್ಲ್ಯಾಂಕ್ಗೆ ಆನ್ಸರ್ ಆಗುತ್ತೆ ಫ್ರಮ್. ಈಗ ಫೈನಲ್ ಇದರ ಮೀನಿಂಗ್ ಇಟ್ ವಾಸ್ ಎ ಕ್ವೈಟ್ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಮೌಂಟೇನ್ ಸಮ್ 1500 ಮೈಲ್ಸ್ ಫ್ರಮ್ ಹೋಮ್. ಆ ಒಂದು ಕ್ವೈಟ್ ಬಿಗ್ ಸಿಟಿ ಅನ್ನಕ್ಕಂಥದ್ದು ಆ ಒಂದು ವ್ಯಾಲಿಯಲ್ಲಿ ದೊಡ್ಡ ಸಿಟಿಯಾಗಿತ್ತು ಮತ್ತು ಅವರ ಮನೆಯಿಂದ 1500 ಮೈಲ್ಸ್ಗಳಷ್ಟು ದೂರ ಇತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶ್ವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.